ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಿದ್ದರಾಮಯ್ಯನವರು ಈ ರಾಜ್ಯದ ಕೊಳೆ ತೆಗಿಬೇಕು, ಭ್ರಷ್ಟಾಚಾರ ತೆಗಿಬೇಕು, ಬಡತನ ತೆಗಿಬೇಕು ಅಂತೇಳಿ ಸಂಕಲ್ಪ ಮಾಡಿ ಬೆಳಗಾಂಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಿಲ್ಲಿಸಿಕೊಂಡು ಅಲ್ಲಿ ತೀರ್ಮಾನ ಮಾಡ್ದೋ ಪ್ರತಿ ಕುಟುಂಬಕ್ಕೂ ಕೂಡ 200 ಯೂನಿಟ್ ಕರೆಂಟ್ ಕೊಡಬೇಕು, ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡಬೇಕು, ಮನೆ ಬೆಳಗಬೇಕು ಅಂತೇಳಿ ನಾವು ಮೊದಲನೇ ತೀರ್ಮಾನವನ್ನ ಮಾಡಿದ್ವು. ಇವತ್ತು 200 ಯೂನಿಟ್ ವಿದ್ಯುತ್ ಶಕ್ತಿ ನಿಮ್ಮೆಲ್ಲರಿಗೂ ಬರ್ತಾ ಇದೆ ತಾನೆ, ಫ್ರೀಯಾಗಿ ಕರೆಂಟ್ 0 ಬಿಲ್ ಬರ್ತಾ ಇದೆ ತಾನೆ. 1,50,00,000 ಜನರಿಗೆ ಕುಟುಂಬದವ್ರಿಗೆ 200 ಯೂನಿಟ್ ವರೆಗೂ ಬರ್ತಾ ಇದೆ. ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿತ್ತು, ಇನ್ನೇನು ಸಹಾಯ ಮಾಡಬೇಕು? ಅದಕ್ಕೆ ನಾವು ತೀರ್ಮಾನ ಮಾಡ್ದೋ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಗಂಡಸರು ಕಟ್ತಾ ಇದ್ದು ಬಿಲ್ಲ, ಹೆಂಗಸರ ಬಗ್ಗೆ ನಾವು ಗಮನ ಇಡಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಈ ಮಕ್ಕಳ ಫೀಸ್ಗಾಗ್ಲಿ, ಎಲ್ಲಾರು ಒಂದು ಮನೆ ಖರ್ಚಿಗಾಗ್ಲಿ, ಪದಾರ್ಥಕ್ಕಾಗ್ಲಿ, ಈ ಗ್ಯಾಸ್ಗಾಗ್ಲಿ ಅಂತೇಳಿ ತೀರ್ಮಾನ ಮಾಡಿ 2,000 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 2,000 ರೂಪಾಯಿ ಕೊಡಬೇಕು ಅಂತೇಳಿ ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಂಡು ಬಂದು ಎಲ್ಲರ ಅಕೌಂಟ್ಗೆ, ಯಾರು ಮೀಡಿಯೇಟರ್ ಬೇಡ, ಸಾರಾ ಮಹೇಶು ಬೇಡ, ಕುಮಾರಸ್ವಾಮಿನೂ ಬೇಡ, ಯಾವ ಮೀಡಿಯೇಟರ್ ಇಲ್ಲದೆ ನೇರವಾಗಿ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹೋಗಕ್ ಮಾಡ್ದೋ. ತಾಯಿ ಬರ್ತಾ ಇದೆಯೋ ಇಲ್ಲ ಹೇಳಿ ನನಗೆ. ನೋಡಿ ಹೆಂಗ್ ಹೇಳ್ತಾ ಇದ್ದಾರೆ. 2,000 ಯೂನಿಟ್ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇದನ್ನ ಕೊಡ್ತಾ ಇದೀವಿ. ಆಮೇಲೆ ಹೆಣ್ಮಕ್ಳು ಪಾಪ ಮಕ್ಳು ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು, ನಂಟ್ರ ಮನೆಗೆ ಹೋಗ್ಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕೊಲ್ಲೂರು ಮುಕಾಮಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಬೆಳಗಾಂಗೆ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಯಾರು ಕಾಸು ಕೊಡೋದು ಬೇಡ. ಸಿದ್ದರಾಮಯ್ಯನವರು ನಾನಿಬ್ರು ಮಾತಾಡ್ಕೊಂಡು, ಪರಮೇಶ್ವರ್ 3 ಜನ, ರಾಹುಲ್ ಗಾಂಧಿ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಯಾರು ಹೆಣ್ಣು ಮಕ್ಕಳು ರಾಜ್ಯದಲ್ಲಿ, ಈ ದೇಶದಲ್ಲಿ ಎಲ್ಲೂ ಇಲ್ಲ ಇಂಥ ಕಾರ್ಯಕ್ರಮ. ಎಲ್ಲ ಹೆಣ್ಮಕ್ಳು ಕೂಡ ಯಾರ್ಯಾರು ಸರ್ಕಾರಿ ಬಸ್ ಅಲ್ಲಿ ಓಡಾಡ್ತಾರೆ ಫ್ರೀ ಅಂತ ತೀರ್ಮಾನ ಮಾಡ್ಬಿಟ್ಟು, ಫ್ರೀ ಅಂತ ತೀರ್ಮಾನ ಮಾಡಿದ್ರು. ಈಗೆಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಓಡಾಡ್ತಾ ಇರ್ತಾರೆ ನಿಮ್ಮ. ಆಯ್ತು. ಆಮೇಲೆ ಸಿದ್ದರಾಮಯ್ಯನವರು ಮೊದಲನೇ ದಿನನೇ ಹೋದ ಸಂದರ್ಭದಲ್ಲಿ ನಾನು ಹೇಳ್ದಲ್ಲ, 10 kg ಅಕ್ಕಿ ನೀವ್ ಯಾರು ಹೊಸ್ಕೊಂಡು ಇರಬಾರ್ದು ಅಂತ, ಅದು 4 ಗ್ಯಾರಂಟಿ ಆಯ್ತು. 5ನೇ ಗ್ಯಾರಂಟಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಯಾರು ಗ್ರಾಜುಯೇಟ್ ಕೆಲಸ ಇಲ್ಲ 2 ವರ್ಷ ಇದನ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ಟೈಫಂಡ್, ಅವ್ರಿಗೊಂದು 3,000 ರೂಪಾಯಿ ಕೊಡೋದು, ಗ್ರಾಜುಯೇಟ್ಗೆ ಡಿಪ್ಲೊಮಾಗೂ ಮಾಡೋದು. ಈ 5 ಗ್ಯಾರಂಟಿಗಳನ್ನ ನಾವು ತಂದಿದ್ದೇವೆ. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ, ಬಿಜೆಪಿಯಿಂದನೂ ಮುಖ್ಯಮಂತ್ರಿ, ನಾವು ಮುಖ್ಯಮಂತ್ರಿ ಮಾಡಿ ಆವತ್ತಿನ ಕಾಲದಲ್ಲಿ ಬಿಜೆಪಿಯಿಂದ ದೂರ ಇಡಬೇಕು ಅಂತ ಮಾಡಿದ್ರು. ನಿಮ್ ಸಾರಾ ಮಹೇಶನು ಆಯ್ತು, ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಸ್ಟೇಟ್ಮೆಂಟ್ ನನಗೆ ಬಹಳ ನೋವಾಯ್ತು, ನನ್ನ ತಾಯಂದಿರಿಗೂ ನೋವಾಯ್ತು. ಏನ್ ಮಂಡಿದ ಹೆಣ್ಮಕ್ಳೆಲ್ಲ ರೊಚ್ಚಿ ಎದ್ದು ಬಿಟ್ಟಿದ್ದಾರೆ. ನಿಮ್ಗೂ ಮನಸ್ಸಿಗೆ ಬಹಳ ನೋವಾಗಿದೆ. ನಮ್ಮ ಹೆಣ್ಮಕ್ಳನ್ನೆಲ್ಲ ಈ ಒಂದು ಕುಮಾರಸ್ವಾಮಿ ಅವರು ಏನ್ ಸ್ಟೇಟ್ಮೆಂಟ್ ಮಾಡೋದಂದ್ರೆ, ಸಿದ್ದರಾಮಯ್ಯರು, DK ಶಿವಕುಮಾರ್ ಈ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ ಅಂತ ನಮ್ಮ ತಾಯಂದಿರು ಅಂತ ಹೇಳಿದ್ದಾರೆ. ಏನ್ರವ ದಾರಿ ತಪ್ಪಿದ್ದೀರಿ ರವ ನೀವು? ಏನ್ರವ, ನೀನ್ ದೇವಸ್ಥಾನಕ್ಕೆ ಹೋಗೋ, ನೀನು ನಿನ್ ನಂಟ್ರ ಮನೆಗೆ ಹೋಗೋ, ನಿನ್ ಮಕ್ಳ ಮನೆಗೆ ಹೋಗೋ, ನೀನ್ ಮೈಸೂರಿಗೆ ಹೋಗೋ, ನೀನ್ ಚಾಮುಂಡಿ ಬೆಟ್ಟಕ್ಕೆ ಹೋಗು ಅಂತ ನಿನ್ ಕಳಿಸಿ 2,000 ರೂಪಾಯಿ ಕೊಟ್ರೆ ಫ್ರೀಯಾಗಿ ಕಳಿಸಿದ್ರೆ ನನ್ನ ತಾಯಿಯಿಂದಿರೋ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕೋ ಬೇಡೋ, ಅದಕ್ಕೆ ನೀವು ತೀರ್ಮಾನ ಮಾಡಬೇಕಾಗಿದೆ ಇವತ್ತು. ಏನ್ರಯ್ಯ, ನಿಮ್ ಅತ್ತಿರೋ, ನಿಮ್ ತಂಗಿದಿರೋ, ನಿಮ್ ಮನೆಯವರು ದಾರಿ ತಪ್ಪಿದ್ದಾರೇನ್ರಿ? ಇದನ್ನ ಕುಮಾರಸ್ವಾಮಿಗೆ ನೀವು ಇಲ್ಲಿ ಕೇಳಬೇಕು. ತಟ್ಟೆ ಮರ ಏಟಿದೆಯಲ್ಲ, ತಟ್ಟೆ ಮರ ಏಟು ಇವತ್ತು ಜನತಾ ದಳಕ್ಕೆ ಓಟ್ ಹಾಕಿದ್ದಾರೆ, ಬಿಜೆಪಿಗೆ ಓಟ್ ಹಾಕಿದ್ದಾರೆ, ರವಿಶಂಕರ್ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ನಾವು ಏನಾದ್ರು ಜಾತಿ ಮೇಲೆ ಈ ಕಾರ್ಯಕ್ರಮ ಕೊಡ್ತಾ ಇದೀವಾ? ದಳದವ್ರಿಗೂ ಕೊಡ್ತಾ ಇಲ್ವಾ? ಬಿಜೆಪಿಯವ್ರಿಗೂ ಕೊಡ್ತಾ ಇಲ್ವಾ? ಎಲ್ಲಾ ಜಾತಿಯವ್ರಿಗೂ ಕೊಡ್ತಾ ಇದೀವಾ? ಇಲ್ಲೋ. ಯಾವುದೇ ಜಾತಿ ಆಗ್ಲಿ ನಾವು ಕೊಡ್ತಾ ಇದೀವಲ್ಲೋ, ಎಲ್ಲಾ ಜಾತಿ ಎಲ್ಲ ಧರ್ಮಕ್ಕೂ ಮಾಡ್ತಾ ಇದೀವಿ. ಇದಕ್ಕೆ ತಮ್ಗೆ ನಾನು ಹೇಳಕ್ ಇಷ್ಟ ಬಂದಿದ್ದೇನೆ, ಇದು ಸ್ವಾಭಿಮಾನದ ಪ್ರಶ್ನೆ. ನಮ್ಮ ವೈಯಕ್ತಿಕವಾದಂತ ಬದುಕನ್ನ ಪ್ರಶ್ನೆ ಇವತ್ತು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ.
ಇವತ್ತು ಅವರು ಇಲ್ಲಿ ಲೋಕಸಭೆಗೆ ಬಂದಿದ್ದಾರೆ. ನಿಂತ್ಕೋಬೋದಾಯ್ತು ಬೆಂಗಳೂರು ರೂರಲ್ ನೀನ್ ಎಲ್ಲಿ MP ಆಗಿದ್ಯಾ, ಬಂದು ಮುಖ್ಯಮಂತ್ರಿ ಎಲ್ಲಿಂದ ಆದೆ, ನಿಮ್ ತಂದೆ ಎಲ್ಲಿಂದ ಪ್ರಧಾನಮಂತ್ರಿ ಆದ್ರು, ಅಲ್ಲಿಂದನೇ ಬಂದು ನಿಂತ್ಕೊಂಡು ಚುನಾವಣೆಯಲ್ಲಿ DK ಸುರೇಶ್ ಮೇಲೆ, ಹಿಂದೆ ನಿನ್ನ ಧರ್ಮಪತ್ನಿನ DK ಸುರೇಶ್ ಮೇಲೆ ಹಿಂಗೆ 2 ಪಾರ್ಟಿ ಸೇರಿ ಎಲೆಕ್ಷನ್ ನಿಲ್ಸಿದ್ರು. ನಿಂತ್ಕೋಬೇಕಾಯ್ತು. ಇಲ್ಲಿ ಸಾರಾ ಮಹೇಶ್ಗೊಂದ್ ಚಾಕ್ಲೇಟು, ಪುಟ್ಟರಾಜ್ಗೊಂದ್ ಚಾಕ್ಲೇಟು, ಆ ತಮ್ಮಂಡಿಗೊಂದ್ ಚಾಕ್ಲೇಟ್ ಕೊಟ್ಬಿಟ್ಟು ಇಲ್ಲಿ ತಾನೇ ಬಂದು ಚಲುವರಾಯಸ್ವಾಮಿ ಹೇಳಿದ್ರು, ಹೆಣ್ಣು ಮಗನ್ ನೋಡಕ್ ಹೋದ್ರೆ ಅಪ್ಪನೇ ಮದುವೆ ಮಾಡ್ಕೊಂಡಂತೆ. ಅದನ್ನ ಚಲುವರಾಯಸ್ವಾಮಿ ಅಲ್ಲೆಲ್ಲ ಭಾಷಣ ಮಾಡಿದ್ರು. ಹಂಗೆ ಇಲ್ಲಿಗೆ ಬಂದಿದ್ದಾರೆ. 3 ಕಡೆ ನಿಂತವ್ರೆ. ಹಾಸನ್ಗೆ ಹೋಗಿದ್ದು ನಾನು ಸಿದ್ದರಾಮಯ್ಯನವ್ರನ್ನೇನೆ, ಅಲ್ಲಿ ಮೊಮ್ಮಗ ನಿಂತವ್ರೆ, ಇಲ್ಲಿ ಗೌಡ್ರ ಮಗ ನಿಂತವ್ರೆ, ಅಲ್ಲಿ ರೂರಲ್ ಅಲ್ಲಿ ಮೊಮ್ಮಗ ಇದು ಅಳಿಯ ನಿಂತವ್ರೆ. ಏನ್ರಿ ಯಾರೋ ದಳದಲ್ಲಿ ಕಾರ್ಯಕರ್ತರಿಲ್ವೇ? ಈ ರವಿಶಂಕರ್ ಟಿಕೆಟ್ ಕೊಟ್ಟಿದ್ದೀವಿ, ಏನು ಸಿದ್ದರಾಮಯ್ಯ ನಂಟ್ರವರು? ಎಲ್ಲರೂ ನಂಟ್ರು, ಎಲ್ಲಾ ಕಡೆ ಬರೀ ನಂಟ್ರನ್ನೇ ನಿಲ್ಲಿಸ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ ಪಾರ್ಟಿಲಿ ಎಲ್ಲ ಒಂದ್ ಕಡೆ 2 ಕಡೆ ಕಾರ್ಯಕರ್ತರು ಎಲ್ಲಿ ಸಬಲವಾಗಿದೆ. ಆಯ್ತಪ್ಪ, ರೇವಣ್ಣ ಆಯ್ತು, ರೇವಣ್ಣನ ಮಗ ಆಯ್ತು, ಇನ್ನೊಬ್ಬ ಮಗ ಕೌನ್ಸಿಲ್ ಆಯ್ತು, ಒಬ್ಬ ಪಾರ್ಲಿಮೆಂಟ್ ಆಯ್ತು, ಇಲ್ಲಿ ರಾಮನಗರದಲ್ಲಿ ಒಬ್ಬ ಮಗನ್ ನಿಲ್ಸದ್ದಾಯ್ತು, ಅನಿತಕ್ಕನ ಅಸೆಂಬ್ಲಿಗೆ ನಿಲ್ಸದ್ದಾಯ್ತು, ಕುಮಾರಸ್ವಾಮಿ ಎಲ್ಲಾ ಕಡೆ ನಿಂತ್ಕೊಂಡದ್ದಾಯ್ತು, ತಂದೆ ರಾಜ್ಯಸಭಾ ಆಯ್ತು, ಲೋಕಸಭಾ ಆಯ್ತು, ಇನ್ಯಾರು ಇಲ್ವೇನ್ರಿ? ಇದೇನ್ ಕುಟುಂಬದ ರಾಜಕಾರಣ? ನಾವೇನಾದ್ರು ಮಾತಾಡೋದು ಏನ್ ಬಿಡ್ತಾರೆ? ಅದೆಲ್ಲ ಹೊಸ್ದಾಗೆ ಶುರು ಮಾಡ್ಬಿಟ್ಟವ್ರೆ. ಆ ಸಾರಾ ಮರೇಶ್, DK ಶಿವಕುಮಾರ್ ಒಕ್ಕಲರ್ ಲೀಡರ್ ಅಲ್ಲ ಅಂತ. ನಾನೇನು ಒಕ್ಕಲರ್ ಲೀಡರ್ ಅಂತ ಹೇಳ್ತಾ ಇದ್ದೀನಿ. ನಾನು ಸರ್ವ ಜನಾಂಗಕ್ಕೂ ಒಬ್ಬ ನಾಯಕ. ನಾನು ಜಾತಿ ಮೇಲೆ ಹೋಗುದಿಲ್ಲ. ಈಗ ನಮ್ಮ MLA ರವಿಶಂಕರ್ ನನಗೊಂದು ಅರ್ಜಿ ತಂದು ಕೊಟ್ಟಪ್ಪ. ಏನ್ ಕೊಟ್ಟ ಅಂದ್ರೆ, ಸ್ವಾಮಿ ನಮ್ಮಲ್ಲಿ ಒಕ್ಕಲಿಗರು ಜಾಸ್ತಿ ಜನ ಇದ್ದಾರೆ, ಒಂದ್ ಸಮುದಾಯ ಭವನ ಮಾಡ್ಬೇಕು, ನೀವೇನಾದ್ರು ಮಾಡಿ. ಇಲ್ಲಿ ಸಾರಾ ಮಹೇಶು ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ, ಒಂದ್ ದೊಡ್ಡ ಸಮುದಾಯ ಭವನ, ಒಕ್ಕಲಿಗ ಸಮುದಾಯ ಭವನ ಮಾಡ್ಬೇಕು ಅಂತ ನಂಗೊಂದು ಅರ್ಜಿ ಕೊಟ್ಟ. ಜಾತಿ ಮೇಲೆ ಕೊಟ್ಟೆ, ಅದು ಸಮುದಾಯಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಕೊಟ್ಟಿದ್ದಾನೆ. ಆದ್ರೆ ನಾನು ಹೇಳಿದ್ದೀನಿ ಮುಂದಕ್ಕೆ. ಈಗ ತಾನೇ ನಮ್ಮ ಇದ್ರದ್ದು ಸಂಘ ಇದ್ ಮಾಡ್ತಾ ಇದೀವಿ, ಇನ್ನ ಚೇರ್ಮನ್ಗಳೆಲ್ಲ ಮಾಡ್ತಾ ಇದೀವಿ. ಒಂದ್ ಪಾಲಿಸಿ ಡಿಸಿಷನ್ ಮಾಡ್ಬೇಕು. ಈಗ ಸದ್ಯಕ್ಕೆ ನೀರಾವರಿ ಕೆಲಸ ಜಾಸ್ತಿ ಆದ್ಯತೆ ಕೊಡ್ತಾ ಇದೀವಿ. ಎಲ್ಲೆಲ್ಲಿ ಕುಡಿಯೋ ನೀರು ಬೇಕು, ಎಲ್ಲೆಲ್ಲಿ ಕೆರೆಗಳಿಗೆ ನೀರು ಹೋಗ್ಬೇಕು, ಕೆರೆ ತುಂಬಿಸ್ಬೇಕು, ಈ ವರ್ಷ ಅದು ಪ್ರಾತಿಥ್ಯ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಕೊಟ್ಟ ಮಾತಿದೆಯಲ್ಲ, 5 ಗ್ಯಾರಂಟಿ, 5,200 ಕೋಟಿ ರೂಪಾಯಿ, 52,000 ಕೋಟಿ ರೂಪಾಯಿ ಅದಕ್ಕೆ ಕೊಡ್ತಾ ಇದೀವಿ. ನೆಕ್ಸ್ಟ್ ಇಯರ್ ಅದ್ರ ಬಗ್ಗೆ ಎಲೆಕ್ಷನ್ ಆಗ್ಲಿ ಅಂತ ನಾನು ರವಿಶಂಕರ್ಗೆ ಹೇಳಿದ್ದೀನಿ. ಸೊ ರವಿಶಂಕರ್ಗೆ ಎಲ್ಲ ಜಾತಿ, ಎಲ್ಲ ಧರ್ಮದ ಬಗ್ಗೆ ಒಟ್ಟಿಗೆ ತೆಗೆದುಕೊಂಡೋಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಮತ್ತು ಸಿದ್ದರಾಮಯ್ಯನವರು ಅವಾಗ ತಿಳುವಳಿಕೆನ ಹೇಳಿದ್ವಿ. ಇನ್ನ ಹೊಸ ಹುಡುಗ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಏನ್ ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ರಿಪೇರಿ ಮಾಡ್ಬೋದು. ಹುಡುಗ ಒಳ್ಳೆಯನಿದ್ದಾನೆ, ಸಭ್ಯ ಇದ್ದಾನೆ, ನಿಮ್ಗೆ ಸೇವೆ ಮಾಡ್ತಾನೆ, ಪ್ರಾಮಾಣಿಕವಾಗಿದ್ದಾನೆ. ಏನಾರ ಪಾಪ ಸೋತ್ ಬಿಟ್ಟಿದೀನಿ ಅಂತ ಅನ್ಬಿಟ್ಟು ಮಹೇಶ ಮಾತಾಡ್ತೀನಿ ಅಂತ ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಉಡೋವೆಷ್ಟೋ ಉದ್ರೋವೆಷ್ಟೋ ಅವೆಲ್ಲ ಇಂತ ಬರ್ತವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿನ್ ಕೆಲ್ಸ ನಾನು ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯನವರು ನಿನ್ ಜೊತೆ ಇದ್ದೀವಿ. ಇದು ನಮ್ ಕ್ಷೇತ್ರ. ಯೋಗಕ್ಕಿನ್ನ ಯೋಗಕ್ಷೇಮ ಮುಖ್ಯ. ಈ ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಅದನ್ನ ಉಳಿಸ್ಕೊಂಡೋಗ್ಬೇಕು. ಅವ್ನ್ ಏನಾರು ಬೈಕೊಂಡೋಗ್ಲಿ, ತಲೆ ಕೆಡ್ಸ್ಕೋಬೇಡ. ಜನರ ಸೇವೆ ಬೆಳಗ್ಗೆ ಸಾಯಂಕಾಲ ಅವ್ರ ಪಾದ ತೊಳ್ಕೊಂಡು ಅವ್ರ ಸೇವೆ ಮಾಡ್ಕೊಂಡು ಆ ನನ್ನ ತಾಯಂದಿರಿಗೆ ರಕ್ಷಣೆ ಕೊಟ್ಕೊಂಡು ಎಲ್ಲ ಸರ್ವರಿಗೂ ಸಮಪಾಲು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.